ಸಿಎಂ ಡಿಕೆಶಿ ಸಂಪುಟ ವಿಸ್ತರಣೆಗೆ ಇವತ್ತೇ ಕ್ಲೈಮ್ಯಾಕ್ಸ್ ಏನಾದರೂ ಸಿಗುತ್ತಾ ಅಥವಾ ಕ್ಲೈಮ್ಯಾಕ್ಸ್ ಇವತ್ತು ಡಿಕೆ ಶಿವಕುಮಾರ್ ಅವರ ತಮ್ಮ ಕ್ಯಾಬಿನೆಟ್ ಅನ್ನ ವಿಸ್ತರಣೆ ಮಾಡೋದಕ್ಕೆ ಅನ್ನೋದೀಗ ಕುತೂಹಲ. ಯಾಕಂತ ಹೇಳಿದ್ರೆ ಖಾಲಿರುವಂತಹ ಸ್ಥಾನಗಳು 20. ರಾಜ್ಯದಲ್ಲಿ ಕೆಲವು ಕಡೆಗಳಲ್ಲಿ ಬರ ಇದೆ ಮತ್ತು ಕೆಲವು ಕಡೆಗಳಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಎಲ್ಲ ಇದೆ. ಹೀಗಿರುವಾಗ ಸಂಬಂಧಪಟ್ಟಂತ ಇಲಾಖೆಗೆ ಮಂತ್ರಿಗಳೇ ಇಲ್ಲ. ಹೈಕಮಾಂಡ್ ಮುಂದೆ ಸಂಪುಟವನ್ನ ವಿಸ್ತರಣೆ ಮಾಡೋದ್ರ ಬಗ್ಗೆ ಮೇಲಿಂದ ಮೇಲೆ ಮೀಟಿಂಗ್ಗಳು, ಡೆಲ್ಲಿ ಪರೇಡ್ ಇದೆಲ್ಲ ಆದ ನಂತರವೂ ಕೂಡ ಇವತ್ತು ಬಹುಶಃ ಇದೆಲ್ಲದಕ್ಕೂ ಒಂದು ಕುತೂಹಲ ಇತ್ತಲ್ಲ. ಯಾವ್ಯಾವ ಇಲಾಖೆಗೆ ಯಾರ್ಯಾರು ಮಂತ್ರಿ ಆಗ್ತಾರೆ, ಯಾವ್ಯಾವ ಆಧಾರದ ಮೇಲೆ ಆಯ್ಕೆ ಮಾಡ್ತಾರೆ, ಅನಂತರ ಹಿರಿತನ, ಸಾಮಾಜಿಕ ನ್ಯಾಯ ಸೇರಿದಂತೆ ಎಲ್ಲಾ ಲೆಕ್ಕಾಚಾರಗಳೊಂದಿಗೆ ಇವತ್ತು ಕ್ಲೈಮ್ಯಾಕ್ಸ್ ಸಿಗುತ್ತೆ ಅನ್ನೋದು ಕ್ಷಣ ಕ್ಷಣಕ್ಕೂ ಕುತೂಹಲವನ್ನ ಮೂಡಿಸಿರೋದು ಕ್ಯಾಬಿನೆಟ್ನ ಕಸರತ್ತು. ಡಿಐಪಿಆರ್ ಇಂದ ಪಾಸ್ ಸಿದ್ಧತೆಗೆ ಹೋಗಿಲ್ಲ ಇನ್ನೂ ಕೂಡ ಸಂದೇಶ. ಸಿಎಂ ಡಿಕೆ ಶಿವಕುಮಾರ್ ಟಿಪಿಯು ಇಂದು ಖಾಲಿ ಇದೆ, ಕಾಯ್ದಿರಿಸಲಾಗಿದೆ ಎಂದು ಡಿಕೆ ಶಿವಕುಮಾರ್ ಅವರು ಹಾಕಿಕೊಂಡಿದ್ದಾರೆ ಟಿಪಿಯಲ್ಲಿ. ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಬುಧವಾರ ಪ್ರಮಾಣ ವಚನ ಆಗಬಹುದು ಎಂಬುದು ಈಗಿರುವಂತ ಚರ್ಚೆ. ಕ್ಷಣ ಕ್ಷಣಕ್ಕೂ ಕುತೂಹಲವನ್ನ ಮೂಡಿಸಿದ ಕ್ಯಾಬಿನೆಟ್ನ ಕಸರತ್ತು. ಡಿಕೆ ಶಿವಕುಮಾರ್ ಅವರ ಟಿಪಿ ನಿಗದಿ ಆಗಬೇಕಲ್ಲ. ಇವತ್ತೇನಾದ್ರೂ ಕ್ಯಾಬಿನೆಟ್ ವಿಸ್ತರಣೆ ಆಗೋದಿದ್ರೆ ಮತ್ತೆ ಅದಕ್ಕೆ ಬೇಕಾದಂತಹ ಸೂಕ್ತ ವ್ಯವಸ್ಥೆಗಳನ್ನ ಮಾಡಿಕೊಳ್ಬೇಕಲ್ಲ, ಅದ್ಯಾವುದು ಕೂಡ ಆಗಿಲ್ಲ. ಆದ್ರೆ ಬಹುತೇಕ ಇವತ್ತು ಮೀಟಿಂಗ್ ಅಂತೇಳಿ ಹೇಳ್ತಾ ಇದ್ದಾರೆ. ಖರ್ಗೆ ಅವರ ನಿವಾಸದಲ್ಲಿ ಚರ್ಚೆಯಾಗಿ ಅಂತಿಮ ಪಟ್ಟಿಯನ್ನ ಇವತ್ತು ಕಳಿಸ್ಕೊಡ್ತಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಸದ್ಯಕ್ಕೆ ಇದೆಲ್ಲವೂ ಈಗ ಇರುವಂತ ಕುತೂಹಲ. ಈ ಕುತೂಹಲಕ್ಕೆ ಪಾಸ್ಗಳು ಬೇರೆ ಬೇರೆ ಜನರಿಗೆ ಬೆಂಬಲಿಗರನ್ನ ಬರಲಿಕ್ಕೆ ಏನಾದ್ರೂ ಅನುವು ಮಾಡಿಕೊಟ್ರೆ ಅದಕ್ಕೆ ಪಾಸಿನ ಅಗತ್ಯ ಇರುತ್ತೆ. ಆದ್ರೆ ಪ್ರಮಾಣವಚನ ಸ್ವೀಕಾರ ಸಂದರ್ಭದಲ್ಲಿ ಕುಟುಂಬಸ್ಥರು ಮಾತ್ರ ಇರಬೇಕು ಅನ್ನುವಂಥದ್ದಾದ್ರೆ ಅದರ ಪಾಸಿನ ಅಗತ್ಯ ಇರೋದಿಲ್ಲ ಅನ್ನುವಂತ ವಾದವೂ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳು ಇಡ್ತಾರಂತದ್ದು. ಒಂದಂತೂ ಸತ್ಯ, ಯಾರು ಸಚಿವರಾಗ್ತಾರೋ ಇಲ್ವೋ ಅನ್ನುವಂತಹ ಕೌತುಕ ಕುತೂಹಲ ಈ ಕ್ಷಣದವರೆಗೂ ಇದ್ರೂ ಕೂಡ ಪ್ರಮಾಣವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಿದ್ಧತೆಯ ಲೋಕಭವನದ ಒಳಗಡೆ ನಡೆದಿದೆ. ರಾಜ್ಯಪಾಲರು ಕೂಡ ಪ್ರಮಾಣವಚನ ಸ್ವೀಕಾರ ಬೋಧಿಸಲಿಕ್ಕೂ ಕೂಡ ಅವರು ಕೂಡ ಸಿದ್ಧವಾಗಿದ್ದಾರೆ. ಆದ್ರೆ ಅಂತಿಮವಾಗಿ ಕಾಂಗ್ರೆಸ್ನಿಂದ ಹೈಕಮಾಂಡ್ ಏನು ಕಳಿಸುವಂತಹ ಪಟ್ಟಿಯಲ್ಲಿ ಯಾರ ಹೆಸರಿರುತ್ತೆ, ಯಾರಿಗೆ ಲಾಭ, ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಹನುಮಂತು.